ನಮ್ಮ ಹುಬ್ಬಳ್ಳಿಯವರಾದಂಥ ಹುಬ್ಬಳ್ಳಿಯ ಹೆಮ್ಮೆಯ ಸುಪುತ್ರಿಯಾದಂಥ ಶ್ರೀಮತಿ ಸುಧಾಮೂರ್ತಿ ಅವರಿಗೆ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷವನ್ನು ಕೊಟ್ಟಿದೆ. ಸರಳ ಜೀವನಕ್ಕೆ ಕೋಟ್ಯಾಂತರ ರೂಪಾಯಿ ಇದ್ದ ಮೇಲೂ ಸಹಿತ ಸರಳ ಜೀವನಕ್ಕೆ ಒಂದು ಉದಾಹರಣೆ. ಅವರು ಒಬ್ಬ ಸೃಜನಶೀಲ ಲೇಖಕಿಯಾಗಿ, ಅದೇ ರೀತಿ ಒಬ್ಬ ಸಮಾಜ ಸೇವಕಿಯಾಗಿ ಸರಳ ಬದುಕಿಗೆ ಒಂದು ಖ್ಯಾತಿಯನ್ನು ಪಡೆದು ಪದ್ಮಶ್ರೀಯನ್ನು ಪಡೆದು ಅವರು ಪದ್ಮ ಪ್ರಶಸ್ತಿಯನ್ನು ಪಡೆದು ರಾಜ್ಯಸಭೆಗೆ ಪ್ರವೇಶ ಮಾಡಿರೋದು ನನಗೆ ಭಾಳ ಸಂತೋಷ ತಂದಿದೆ. ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಸಹೋದರಿ ಸುಧಾಮೂರ್ತಿ ಅವರಿಗೆ ಅಭಿನಂದನೆ. ನಮ್ಮ ಹುಬ್ಬಳ್ಳಿಯವರಾದಂಥ ಹುಬ್ಬಳ್ಳಿಯ ಹೆಮ್ಮೆಯ ಸುಪುತ್ರಿಯಾದಂಥ ಶ್ರೀಮತಿ ಸುಧಾಮೂರ್ತಿ ಅವರಿಗೆ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷವನ್ನು ಕೊಟ್ಟಿದೆ. ಸರಳ ಜೀವನಕ್ಕೆ ಕೋಟ್ಯಾಂತರ ರೂಪಾಯಿ ಇದ್ದ ಮೇಲೂ ಸಹಿತ ಸರಳ ಜೀವನಕ್ಕೆ ಒಂದು ಉದಾಹರಣೆ. ಅವರು ಒಬ್ಬ ಸೃಜನಶೀಲ ಲೇಖಕಿಯಾಗಿ, ಅದೇ ರೀತಿ ಒಬ್ಬ ಸಮಾಜ ಸೇವಕಿಯಾಗಿ ಸರಳ ಬದುಕಿಗೆ ಒಂದು ಖ್ಯಾತಿಯನ್ನು ಪಡೆದು ಪದ್ಮಶ್ರೀಯನ್ನು ಪಡೆದು ಅವರು ಪದ್ಮ ಪ್ರಶಸ್ತಿಯನ್ನು ಪಡೆದು ರಾಜ್ಯಸಭೆಗೆ ಪ್ರವೇಶ ಮಾಡಿರೋದು ನನಗೆ ಭಾಳ ಸಂತೋಷ ತಂದಿದೆ. ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಸಹೋದರಿ ಸುಧಾಮೂರ್ತಿ ಅವರಿಗೆ ಅಭಿನಂದನೆ.